ಲಾಲ್ ಬಾಗಿನ ಬಳಿ ಗಾಡಿಯಿಂದ ಇಳಿದು ಇಬ್ಬರೂ ಲಾಲ್ಬಾಗ್ ರೆಸ್ಟೋರೆಂಟ್ನ ಮುಂದಿರುವ ಹುಲ್ಲು ಬಯಲಿನ ಮೇಲೆ ಕುಳಿತರು. ರಾಜಶೇಖರನನ್ನು ಅಲ್ಲಿಯೇ ಕುಳಿತಿರಲು ಹೇಳಿ ಸದಾಶಿವ ಕಾಪಿಗೆ ಹೇಳಿ ಬರಲು ಹೋಟೆಲಿಗೆ ಹೋದ. ರಾಜಶೇಖರನ ಮನಸ್ಸು ಸದಾಶಿವನ ಜೀವನವನ್ನೇ ಕುರಿತು ಚಿಂತಿಸುತ್ತಿತ್ತು. ಜಾನಕಿ ಗಲ್ಲಿಯಲ್ಲಿಯ ಮನೆಯೆಂದರೆ ಮುಂದೆ ನಿಂತು ಒಂದು ದಿನ ಇಲ್ಲಿಯ ಸಂಬಂಧವಾಗುವುದರಲ್ಲಿದ್ದು ಇಂದು ಹೇಳಿದ ಅವನ ಮಾತು ಮತ್ತೆ ಮತ್ತೆ ರಾಜಶೇಖರನ ಮನಸ್ಸಿನಲ್ಲಿ ಸುತ್ತಿ ಅವನ ಜೀವನದ ಬಗ್ಗೆ ತಾನರಿತುದರೊಂದಿಗೆ ಎಲ್ಲಿಗೋ ಎಳೆಯಾಗಿ ಹೊಂದಿಕೊಂಡು ತಾನರಿಯದ ಸದಾಶಿವನ ಪೂರ್ವ ಜೀವನದ ಚಿತ್ರವನ್ನು ಚಿತ್ರಿಸಲು ಯತ್ನಿಸುತ್ತಿತ್ತು. ಸದಾಶಿವನ ಕ್ರಮಹೀನ ಅವ್ಯವಸ್ಥಿತ ಜೀವನದಲ್ಲಿ ಕಾಫಿ, ಸಿಗರೇಟುಗಳಿಗಿದ್ದ ಸ್ಥಾನವು ಹೆಣ್ಣಿಗೆ ಇರಲಿಲ್ಲವೆಂಬುದು ಅವನಿಗೆ ಗೊತ್ತಿತ್ತು. ಪ್ರಪಂಚದ ಮೇಲಿನ ಯಾವ ವಿಷಯದ ಬಗ್ಗೆಯೂ ಮಾತನಾಡದೆ ಬಿಡದ ಸದಾಶಿವ ಹೆಣ್ಣಿನ ಮಾತು ಬಂದಾಗ ಮಾತ್ರ ಆದಷ್ಟು ದೂರ ಇರಲು ಯತ್ನಿಸುತ್ತಿದ್ದ. ಅನಿವಾರ್ಯವಾಗಿ ಮಾತನಾಡಬೇಕಾದರೆ ಕಹಿಯಾಗಿ ಒಂದೆರಡು ಮಾತನಾಡುತ್ತಿದ್ದ. ಸದಾಶಿವ ಎರಡು ಗುಂಪಿನೊಂದಿಗೆ ಕಲೆತು ತನ್ನ ನೃತ್ಯವನ್ನು ಪ್ರದರ್ಶಿಸುತ್ತಿರಲಿಲ್ಲ. ಗುಂಪಿರಲಿ ಸಹಚರಿ ಬೇಕೆಂದು ಕೂಡ ಬಯಸುತ್ತಿರಲಿಲ್ಲ. ಎಲ್ಲಿ ಹೋದರೂ ತಾನೊಬ್ಬನೇ ಹೋಗಬೇಕು. ಎಷ್ಟೋ ಬಾರಿ ರಾಜಶೇಖರ ಅದಕ್ಕೆ ಈ ಒಂಟಿತನ ಎಂದರೆ ಯಾರೋ ಬರೆದಿದ್ದು ಓದಿದ ನೆನಪಿದೆ. ದೇವರು ಮೊದಲು ಪುರುಷನನ್ನು ಸೃಷ್ಟಿಸಿದನಂತೆ, ನಂತರ ಇವನಿಗೆ ಕಷ್ಟವನ್ನು ಏಕೆ ಕೊಡಬೇಕು ಎಂದು ಯೋಚಿಸಿ ಹೆಂಗಸನ್ನು ಸೃಷ್ಟಿಸಿದನಂತೆ. ಆ ಮಾತು ಸುಳ್ಳಲ್ಲ ಎಂದು ಕಹಿಯಾಗಿ ಉತ್ತರ ಕೊಡುತ್ತಿದ್ದ. ಒಂದು ಸಲ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕನ್ನಡ ಸಂಘದವರು ತಮ್ಮನಾದ ಹಬ್ಬದ ಉತ್ಸವದಲ್ಲಿ ಕಾರ್ಯಕ್ರಮದ ಅಂಗವಾಗಿ ಸದಾಶಿವನ ನೃತ್ಯ ಪ್ರದರ್ಶನವನ್ನು ಏರ್ಪಡಿಸಿದ್ದರು. ಆ ದಿನ ಸದಾಶಿವನ ನಾಟ್ಯ ಬಹುಜನ ಮೆಚ್ಚುಗೆಗೆ ಪಾತ್ರವಾಯಿತು. ಅದಾದ ಮೇಲೆ ಒಂದು ದಿನ ರಾಜಶೇಖರ ಸದಾಶಿವನ ಮನೆಯಲ್ಲಿ ಮಾತನಾಡುತ್ತಾ ಕೂತಿದ್ದ. ಹೊರಗಡೆ ದೊಡ್ಡ ಕಾರೊಂದು ಬಂದು ನಿಂತಿತು. ಅದರಿಂದ ಆಧುನಿಕ ಪೋಷಾಕು ಧರಿಸಿದವರು ಒಬ್ಬರು ಕೆಳಗಿಳಿದು ಬಂದರು. ಅವರಿಬ್ಬರಿಗೂ ಬಂದವರ ಪರಿಚಯವಿರಲಿಲ್ಲ. ನನ್ನ ಮನೆಗೆ ಕಾರಿನಲ್ಲಿ ಬರುವ ಜನ ಯಾರು ಎಂದು ಸದಾಶಿವ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾ ಹೋಗಿ ಬಾಗಿಲು ತೆರೆದ. ಒಂದೆರಡು ನಿಮಿಷದಲ್ಲಿಯೇ ಕಾರಿನವರು ಸದಾಶಿವನ ಹಿಂದೆ ಬಂದರು. ಸದಾಶಿವ ಅವರಿಗೆ ಕುರಳು ಕುರ್ಚಿ ತೋರಿಸಿ ನನ್ನಿಂದ ಏನಾಗಬೇಕು ಎಂದ. ಮೊನ್ನೆ ಸೆಂಟ್ರಲ್ ಕಾಲೇಜು ಯೂನಿಯನಿನಲಾದ ನಿಮ್ಮ ನೃತ್ಯ ಪ್ರದರ್ಶನಕ್ಕೆ ಬಂದಿದ್ದೆ. ತುಂಬಾ ಸೊಗಸಾಗಿತ್ತು. ಥ್ಯಾಂಕ್ಸ್. ನಮ್ಮ ದೇಶದಲ್ಲಿ ನೃತ್ಯ ಕಲೆಯನ್ನು ನಿಮ್ಮಷ್ಟು ಶುದ್ಧವಾಗಿ ಅಭ್ಯಾಸ ಮಾಡಿರುವವರು ತುಂಬಾ ಕಡಿಮೆ. ನಮ್ಮ ದೇಶದಲ್ಲಿ ನೃತ್ಯವನ್ನು ಯಾರೂ ಅಭ್ಯಾಸ ಮಾಡೋದೇ ಇಲ್ಲವಲ್ಲ. ನೀವಾಡುವುದು ನಿಜ. ಎಲ್ಲೋ ಅಲ್ಪಸ್ವಲ್ಪ ಕಲಿತು ಆ ಬಂಡವಾಳದ ಮೇಲೆ ವ್ಯಾಪಾರ ನಡೆಸುತ್ತಾರೆ. ನನಗೆ ನೃತ್ಯ ಕಲೆಯ ಮೇಲೆ ತುಂಬ ಅಭಿಮಾನ. ಮನೆಯಲ್ಲಿ ಕೂಡ ನೃತ್ಯ ಕಲೆ ಬೆಳೆಯಬೇಕು ಎಂಬ ಆಸೆಯಿದೆ. ನನ್ನ ಮಕ್ಕಳೂ ಕೂಡ ನೃತ್ಯವನ್ನು ಸರಿಯಾದವರಿಂದ ಕಲಿಯಬೇಕು ಎಂಬ ಬಯಕೆ ಇತ್ತು. ಮೊನ್ನೆ ನಿಮ್ಮ ನಾಟ್ಯವನ್ನು ನೋಡಿದ ಮೇಲೆ ನಿಮ್ಮಿಂದ ಪಾಠ ಹೇಳಿಸಬೇಕು ಎನಿಸಿತು. ಅದಕ್ಕೆ ನಿಮ್ಮನ್ನು ಕಂಡು ಮಾತಾಡಲು ಬಂದೆ. ಬಹಳ ಉತ್ತಮ ಯೋಚನೆ. ಕಾರಿದೆ. ನಿಮಗೆ ತೊಂದರೆಯಾಗದಿದ್ದರೆ ನಮ್ಮ ಮನೆಗೆ ಹೋಗೋಣ. ಅಲ್ಲೇ ಮಾತನಾಡಬಹುದು. ಅಷ್ಟೇಕೆ ತೊಂದರೆ? ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಇಲ್ಲೇ ಮಾತನಾಡಬಹುದು. ಅಲ್ಲದೆ ಕ್ಷಮಿಸಿ, ನನ್ನ ಸ್ನೇಹಿತರ ಪರಿಚಯ ಮಾಡಿಕೊಡಲಿಲ್ಲ. ಇವರು ರಾಜಶೇಖರ್ ಅಂತ ಪತ್ರಿಕೋದ್ಯೋಗಿಗಳು ಏನೋ ಮಾತನಾಡುವುದೆಂದು ಬಂದಿದ್ದಾರೆ. ಇದುವರೆಗೂ ಸುಮ್ಮನಿದ್ದ ರಾಜಶೇಖರ ಸದಾಶಿವನ ಮಾತು ಕೇಳಿ ಅಂತನಿರುವುದರಿಂದ ಸದಾಶಿವ ಅವರೊಂದಿಗೆ ಹೋಗಲು ಹಿಂಜರಿಯುತ್ತಿದ್ದಾನೆ ಎಂದು ಯೋಚಿಸಿ, ನೀನು ಬೇಕಾದರೆ ಹೋಗಿ ಬಾ ಸದಾಶಿವ, ನಾನು ಮತ್ತೆ ಬರುತ್ತೇನೆ ಎಂದ. ಸದಾಶಿವ ಅವನ ಮಾತು ಕಿವಿಗೆ ಬೀಳದವನಂತೆ. ಎಷ್ಟು ಜನ ಕೇಳಿಕೊಡಬೇಕು ಎಂದ. ಒಬ್ಬರಿಗೆ. ನಾನೇ ಪಾಠ ಹೇಳಿಕೊಡಬೇಕೆಂದು ಇಷ್ಟವಿದೆಯೇ? ಇಲ್ಲವಾದರೆ ನಿಮಗೆ ಈ ತೊಂದರೆ ಕೊಡುತ್ತಿರಲಿಲ್ಲ. ಸರಿಯೇ? ಆದರೆ ನಾನು ಯಾರ ಮನೆಗೂ ಪಾಠ ಹೇಳುವುದಿಲ್ಲ. ನಿಮಗೆ ಅನುಕೂಲವಾದರೆ ಹೇಗೋ ಕಾರಿದೆ. ಇಲ್ಲಿಗೆ ಕಳಿಸಿದರೆ ಹೇಳಿಕೊಡುತ್ತೇನೆ. ಆದರೆ ಏನೂ ಚಿಂತೆ ಇಲ್ಲ. ನೀವು ಟ್ಯೂಷನ್ ಫೀಸ್ ವಿಚಾರವನ್ನು ಯೋಚನೆ ಮಾಡಬೇಡಿ. ನಿಮ್ಮ ಹುಡುಗ ಇಷ್ಟರ ಮಟ್ಟಿಗೆ ಕಲಿಯುತ್ತಾನೆ ಎಂದು ನೋಡಿದ ಮೇಲೆ, ಎಷ್ಟು ಕಲಿತಾನೆ ಎಂಬುದು ನಿಮಗೂ ತಿಳಿದ ಮೇಲೆ ನಾನೇ ಇಷ್ಟು ಕೊಡಿ ಎಂದು ಕೇಳುತ್ತೇನೆ. ಫೀಜಿನದಲ್ಲ ಯೋಚನೆ. ಮತ್ತೇನು? ಹೆಣ್ಣು ಮಗಳನ್ನು ಇಲ್ಲಿಗೆ ಕಳಿಸುವುದು. ನಿಮಗೆ ನಾನು ಆ ವಿಚಾರ ಹೇಳಬೇಕಾಗಿಲ್ಲ. ಹೆಣ್ಣು ಮಗಳಿಗೆ? ಹೌದು. ಮೊದಲೇ ಏಕೆ ಹೇಳಲಿಲ್ಲ? ಹೇಳುವುದರಲ್ಲಿದ್ದೆ. ಹೇಳಿದ್ದರೆ ಇಷ್ಟು ಮಾತಾಡುವ ಅಗತ್ಯ ಬೀಳುವುದಿಲ್ಲ. ಕ್ಷಮಿಸಿ, ನಾನು ಹೆಣ್ಣು ಮಕ್ಕಳಿಗೆ ಪಾಠ ಹೇಳಿಕೊಡುವುದಿಲ್ಲ. ಸದಾಶಿವನ ಉತ್ತರ ಕೇಳಿ ಬಂದಿದ್ದವರು ತಬ್ಬಿಬ್ಬಾದರು. ಸದಾಶಿವ ತಾನೇ ಮಾತು ಮುಂದುವರಿಸಿದ. ನೀವು ನನಗೆ ಹಿರಿಯರು. ತಪ್ಪು ತಿಳಿದುಕೊಳ್ಳಬೇಡಿ. ತಪ್ಪು ತಿಳಿದುಕೊಳ್ಳುವುದಿಲ್ಲ. ನನ್ನ ಮಗಳು ನಿಮ್ಮ ನೃತ್ಯವನ್ನು ನೋಡಿದಳು. ನಿಮ್ಮಲ್ಲಿ ಅಭ್ಯಾಸ ಮಾಡಬೇಕೆಂದು ತುಂಬಾ ಆಸೆ ಇದೆ. ಆಸೆ ಗೇಮ್ ಇರುತ್ತೆ. ಆದರೆ ನನ್ನಿಂದ ಸಾಧ್ಯವಿಲ್ಲ. ಕ್ಷಮಿಸಿ. ಎಲ್ಲೋ ಒಂದು ಕಡೆ ಹೋಗೋದಿಲ್ಲ. ಇಷ್ಟ ಆಯ್ತು ರಾಜ
ಎಂದು ಕೇಳಿ ಸದಾಶಿವ ಸೂಚ್ಯವಾಗಿ ಬಂದಿದ್ದವರಿಗೆ ಹೋಗಲು ಅಪ್ಪಣೆ ಕೊಟ್ಟ. ಅವರು ಮತ್ತೇನು ಮಾತನಾಡದೆ ನಮಸ್ಕಾರ ಎಂದು ಹೇಳಿ ಅವರು ದುರ್ದಾನ ತೆಗೆದುಕೊಂಡವರಂತೆ ಹೊರಟು ಹೋದರು. ಅವರು ಹೋದ ಕೂಡಲೇ ಸದಾಶಿವ ಮಂಚದ ಮೇಲೆ ಉರುಳಿಕೊಂಡು ಸಿಗರೇಟು ಹೊತ್ತಿಸಿ, ಎಲ್ಲೂ ಎಡ ಮೊಗ್ಗುಲಲ್ಲಿ ಎದ್ದಿದ್ದೆ ಅಂತ ಕಾಣಿಸುತ್ತೆ, ಅಂತೂ ಇಷ್ಟರಲ್ಲಿ ತೊಲಗಿ ಹೋಯಿತು ಎಂದ. ರಾಜಶೇಖರನಿಗೆ ಸದಾಶಿವನ ಹೊರಟುತನವನ್ನು ಕಂಡು ಆಶ್ಚರ್ಯವಾಯಿತು. ಅದೇ ಏಕೆ ಹಾಗೆ ವರ್ತಿಸಿದೆ ಸದಾಶಿವ? ಹುಡುಗಿ, ಮಗು, ನಾಟ್ಯ ಕಲಿಯಬೇಕೆಂದು ಮನಸ್ಸು ಮಾಡಿದೆಯಂತೆ, ಮಾಡಿಕೊಟ್ಟುವುದನ್ನು ಬಿಟ್ಟು ನಾಟ್ಯ ಕಲಿಸಿ ಎಂದು ಕೇಳಲು ಬಂದಿದ್ದಾನೆ ತಂದೆ. ಏಕೆ ಬರಬಾರದಾಗಿತ್ತು? ಅವರ ಬಯಕೆ ತಪ್ಪೇ? ತಪ್ಪು ಎಂತ ನಾನೆಲ್ಲಿ ಹೇಳಿದ್ದೆ? ಮತ್ತೆ ನಿನ್ನ ನಡತೆಯ ಅರ್ಥವೇನು? ರಾಜ ನಾಟ್ಯಶಾಸ್ತ್ರದ ಬಗ್ಗೆ ರಾಹುಲ ಭರತ ಎಂಬುದು ಒಂದು ಗ್ರಂಥವಿದೆಯಂತೆ. ನಾನದನ್ನು ಓದಿಲ್ಲ, ಅದು ಎಲ್ಲೂ ಅಚ್ಚಾಗಿಲ್ಲ. ಮರರಾಸಿನ ಅಡಿಯರ್ ಪುಸ್ತಕ ಭಂಡಾರದಲ್ಲಿ ಅದರ ಒಲೆಗರಿ ಪ್ರತಿಯೊಂದೂ ಇದೆಯಂತೆ. ನನ್ನ ಗೆಳೆಯರೊಬ್ಬರು ಅದರ ವಿಷಯ ಬರೆದಿದ್ದರು. ಅದರಲ್ಲಿ ಹೇಳಿದೆಯಂತೆ. ಏನೆಂದು? ನಾಟ್ಯವಿದ್ಯೆ ಕೇವಲ ಪುರುಷರಿಗೆ ಮಾತ್ರ, ಸ್ತ್ರೀಗಲ್ಲ ಅಂತ. ಅದು ಸರಿ ಎಂದು ನಿನ್ನ ಅಭಿಪ್ರಾಯವೇನು? ಹೌದು. ಹೇಗೆ? ಇವತ್ತು ನಾಳೆಯೂ ಮದುವೆ ಮಾಡಿಕೊಂಡು ಮಕ್ಕಳನ್ನೂ ಇರುವ ಯಂತ್ರವಾಗುವ ಹೆಣ್ಣಿಗೆ ಇದೆಲ್ಲ ಏಕೆ ಬೇಕು ಹೇಳು? ಕಾಮಶಾಸ್ತ್ರದಲ್ಲಿ ಹೇಳಿರುವ 64 ಬಂಧಗಳ ಪ್ರಯೋಗ ಮಾಡುವುದಕ್ಕೆನು? ಇದೆಂಥ ಕೀಳು ಭಾವನೆ ಸದಾಶಿವ? ನಿನ್ನ ಮಟ್ಟದ ಕಲಾವಿದನಿಗೆ ಇಂಥ ಭಾವನೆಗಳು ಉಚಿತವಲ್ಲ. ನನ್ನ ಭಾವನೆಗಳು ಉದಾತ್ತ ತತ್ವವೆಂದು ಗೋಪುರದ ಮೇಲೆ ನಿಂತು ನಾನೆಂದು ಸಾರಲಿಲ್ಲ. ಇವು ಉಚಿತವೆಂದು ಯಾರಿಗೂ ನನ್ನ ದಾರಿ ಅನುಸರಿಸಿ ಎಂದು ಹೇಳಲಿಲ್ಲ. ನನ್ನ ಮಟ್ಟಿಗೆ ಇದು ನಿಜ ಎನಿಸಿದೆ. ನಂಬಿದ್ದೇನೆ. ನಾನು ನಂಬಿದ ಮಾತನ್ನು ಬಾಯಿಬಿಟ್ಟು ಹಾಡುವುದು ತಪ್ಪೇ? ಎದೆಯಲ್ಲಿ ಏನೋ ಇಟ್ಟುಕೊಂಡು ಹೊರಗೊಂದು ಮಾತನಾಡಲೆ? ಆದ್ರಿಂದ ನನಗೆ ಆಗಬೇಕಾದುದೇನೂ ಇಲ್ಲ. ನೀನು ನಂಬಿದ್ದು ಮಾತನಾಡುವುದು ತಪ್ಪು ಎನ್ನಲಿಲ್ಲ. ನನ್ನ ನಂಬಿಕೆ ತಪ್ಪು. ಅದೇ ಅಲ್ಲವೇ ನಿನ್ನ ಅಭಿಪ್ರಾಯ? ಹೌದು. ನಿನ್ನ ನಂಬಿಕೆಯನ್ನು ನಾನು ಅಲ್ಲಗಳೆಯುವುದಿಲ್ಲ. ಆದರೆ ನನ್ನ ಯೋಚನೆ, ಅನುಭವ ಮತ್ತು ನಿಶೆ ಹೆಣ್ಣಿನ ವಿಚಾರವಾಗಿ ಹೇಳಿರುವುದು ಸರಿಯೆಂದು ತೋರಿದೆ. ನಿಶೆಯ ಅಭಿಪ್ರಾಯ ರಾಜಶೇಖರನಿಗೆ ಗೊತ್ತಿತ್ತು. ದ ಸ್ಪೆಕ್ ಜಾರತುಷ್ಟಿದಲ್ಲಿ ಅವನು ವ್ಯಕ್ತಪಡಿಸಿದ ಅಭಿಪ್ರಾಯವನ್ನು ಓದಿ ರಾಜಶೇಖರನೊಂದುಕೊಂಡಿದ್ದ. ಆದರೆ ಸ್ಟ್ರಿಂಗ್ಬರ್ಗನ ಹೆಸರು ಕೇಳಿದ್ದನ್ನೇ ವಿನಾ ಅವನ ಕೃತಿಗಳನ್ನಾವುದನ್ನೂ ಓದಿರಲಿಲ್ಲ. ಏನು ಹೇಳಿದ್ದಾನೆ ಸ್ಟ್ರಿಂಗ್ಬರ್ಗ್? ಫ್ರೀ ಪ್ರಕೃತಿ ಪುರುಷನ ಮೇಲೆ ಎತ್ತಿದ ಪ್ರತೀಕಾರಾಸ್ತ್ರ. ಅದು ನಿಜವೇ? ನನ್ನ ಅನುಭವ. ಎಲಿಯ ಹಾಳು ಮಾತು ನಡಿರಾಜ. ಪುಣ್ಯಾತ್ಮ ಒಂದು ಹಗಲು ಹಾಳು ಮಾಡಿಬಿಟ್ಟ. ಎಲ್ಲಾದರೂ ಹೋಗಿ ಒಂದಷ್ಟು ಕಾಫಿ ಕುಯ್ದುಕೊಂಡು ಬರೋಣ ಎಂದವನೇ ಸದಾಶಿವ. ರಾಜ ಆ ವಿಷಯದಲ್ಲಿ ಮತ್ತೆ ಮಾತು ಬೆಳೆಸಲು ಅವಕಾಶ ಕೊಡದೆ ಎಳೆದುಕೊಂಡು ಹೋಗಿಬಿಟ್ಟಿದ್ದ ಆ ದಿನ. ಈ ದಿನ ಸದಾಶಿವ ಆ ಮನೆಯ ಮುಂದೆ ನಿಂತು ಆಡಿದ ಮಾತು. ಆ ದಿನದ ಘಟನೆಯನ್ನು ನೆನಪಿಗೆ ತಂದು ಎರಡನ್ನೂ ಬೆರೆಸಿ ರಾಜಶೇಖರನ ಹೃದಯದಲ್ಲಿ ಯಾವುದೋ ಒಂದು ವಿಶ್ವ ಅನುಭವದ ಚಿತ್ರವನ್ನು ನೀಯತೊಡಗಿತು. ರಾಜಹರಿತ ಸದಾಶಿವನ ಹೃದಯದ ಕೋಮಲತೆ, ವ್ಯಕ್ತವಾಗುವ ನಿರಾಶವಾದ ಅವ್ಯವಸ್ಥಿತ ಜೀವನ ಎಲ್ಲವನ್ನೂ ನೆನಪಿಗೆ ತಂದುಕೊಂಡ. ಯಾವ ದುರ್ಘಟನೆ ಸದಾಶಿವನ ಈ ಬಗೆಯ ಬಾಳಿಗೆ ಕಾರಣವಾಗಿರಬಹುದು ಎಂದು ಚಿಂತಿಸಿದ. ಅವನ ಮೆದುಳು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ವೇಳೆಗೆ ಸದಾಶಿವನೇ ಕಾಫಿ ತೆಗೆಸಿಕೊಂಡು ಬಂದ. ಮಾತನಾಡದೆ ಇಬ್ಬರೂ ಕಾಫಿಯನ್ನು ಮುಗಿಸಿದರು. ಕಾಫಿಯನ್ನು ಕುಡಿದ ಸದಾಶಿವ ಹುಲ್ಲಿನ ಮೇಲೆ ಮಲಗಿ ಸಿಗರೇಟು ಹೊತ್ತಿಸಿದ. ಬಲಿಯುತ್ತಿದ್ದ ಈರುಳು ಗಾಳಿ ತಣ್ಣಗಿತ್ತು. ಮುಗಿಲ ತುಂಬಾ ಅರಳು ಚೆಲ್ಲಿದಂತೆ ನಕ್ಷತ್ರ ರಾಶಿ. ಹೋಟೆಲ್ನ ರೇಡಿಯೋ ಹಾಡುತ್ತಿದ್ದ ಹಾಡಿನ ಸದ್ದು ಅಸ್ಪಷ್ಟವಾಗಿ ಕೇಳಲು ಉತ್ಸುಕನಾಗಿದ್ದ. ಆದರೆ ಸದಾಶಿವನಿಗೆ ಆ ಉತ್ಸಾಹವಿದ್ದಂತೆ ಇರಲಿಲ್ಲ. ರಾಜಶೇಖರನೇ ತನ್ನ ಉತ್ಸಾಹವನ್ನು ಅದು ಇಡಲಾರದೆ. ಸದಾಶಿವ ಏನು ಹೇಳುತ್ತೇನೆ ಎಂದೆ ಎಂದು ನೆಲೆ ನಿಂತ ಮಾತಿಗೆ ಚಲನೆಯಿತ್ತ. ಹೂ, ಹೇಳುತ್ತೇನೆ. ನಾನು ಅದನ್ನೇ ಯೋಚಿಸುತ್ತಿದ್ದೇನೆ. ಏನನ್ನು? ಎಲ್ಲಿಂದ ಆರಂಭಿಸಬೇಕೆಂದು? 1-2 ನಿಮಿಷ ಅವಕಾಶ ಕೊಡು. ರಾಜಶೇಖರ ಸುಮ್ಮನಾದ. 1-2 ನಿಮಿಷದ ನಂತರ ಸದಾಶಿವನೇ ಕೇಳಿದ. ಈ ದಿನ ಬೇಗ ಮನೆಗೆ ಹೋಗಬೇಕೆಂದು ಅವಸರವೇನೂ ಇಲ್ಲ ತಾನೆ? ಇಲ್ಲ, ನಿನ್ನನ್ನು ನೋಡಲು ಹೋಗುತ್ತೇನೆ ಎಂದು ಬರುವಾಗಲೇ ಅಮ್ಮನಿಗೆ ಹೇಳಿ ಬಂದಿದ್ದೆ. ನಿನ್ನ ಜೊತೆ ಸೇರಿದ ಮೇಲೆ ಒತ್ತು ಗೊತ್ತಿನ ನಿಯಮವಿರುವುದಿಲ್ಲವೆಂದು ಅಮ್ಮನಿಗೆ ಗೊತ್ತು. ಕಾಯುವುದಿಲ್ಲ. ಸರಿ, ಹಾಗಾದರೆ ಇಡೀ ರಾತ್ರಿಯನ್ನೇ ನನ್ನ ಜೊತೆಯಲ್ಲಿ ಕಳೆಯಬಹುದು. ಏಕೆ? ಏಕೋ ಕಾಣೆ. ಹಿಂದೆ ನಡೆದಿದ್ದೆಲ್ಲ ಇಂದು ನೆನಪಿಗೆ ಬರುತ್ತಿದೆ. ನನ್ನ ಜೀವನದ ಕಥೆಯನ್ನು ಯಾರಿಗೂ ಹೇಳಬಾರದೆಂದು ನಿಶ್ಚಯ ಮಾಡಿದ್ದೆ. ಆದರೆ ಈ ದಿನ ಏಕೋ ನಿನಗೆ ಹೇಳಬೇಕು ಅನಿಸುತ್ತಿದೆ. ಹೇಳಿಬಿಡುತ್ತೇನೆ, ಬೇಸರವಿಲ್ಲ ತಾನೆ? ಇಲ್ಲ, ಹೇಳು. ಸದಾಶಿವ ಮುಗಿಸಿದ ಸಿಗರೇಟಿನ ಕೊನೆಯಲ್ಲಿ ಮತ್ತೊಂದನ್ನು ಅಂಟಿಸಿಕೊಂಡು ಹೇಳಲಾರಂಭಿಸಿದ.